ಗುರುಗಳೇ, ಮಗು ಹುಟ್ಟಿದಾಗ ನಕ್ಷತ್ರ ದೋಷನೋ ಅಥವಾ ಸಮಯದ ದೋಷನೋ ಈ ರೀತಿ ದೋಷಗಳನ್ನ ಕೇಳಿರ್ತೀವಿ ಗುರುಗಳೇ. ಆದರೆ ಜನನ ದೋಷ ಅಂತಕ್ಕಂಥದ್ದು ನಿಜಕ್ಕೂ ವಸ್ತು. ಹಾಗೆ ಜನನ ದೋಷ ಅಂದರೆ ಅದರ ಮೂಲಾರ್ಥ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜನನ ದೋಷ ಅಂತಕ್ಕಂತಹ ಒಂದು ಪದ ಎಷ್ಟು ಆಶ್ಚರ್ಯಕವಾದ ರೀತಿಯಲ್ಲಿ ಒಂದು ವಿಚಾರ ಆಗಿರುತ್ತೆ ಅಂದರೆ, ಇದನ್ನು ಹೇಳೋದೇ ಒಂದು ದೊಡ್ಡ ದೋಷ. ಹೇಳೋದೇ ದೊಡ್ಡ ದೋಷ. ಜನನ ದೋಷ ಅಂತಕ್ಕಂಥ ವಿಚಾರ ಪದ ಇದೆ. ಮಗು ಹುಟ್ಟಿದ ಜನನ ದೋಷ, ಒಳ್ಳೆಯದಕ್ಕೂ ಹೇಳ್ತೀವಿ, ಕೆಟ್ಟದ್ದಕ್ಕೂ ಹೇಳ್ತೀವಿ. ಆದರೆ ಈ ಪದ ಬಳಸೋದೇ ಮೊದಲನೇ ಅಪರಾಧ. ಜನನ ದೋಷ ಇದೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಯಾಕೆ ಅಪರಾಧ ಆಗತ್ತೆ ಅಂತ ವರ್ಣನೆ ಮಾಡಿ ಹೇಳೋಣ. ಏಕೆಂದರೆ ತದ್ವಿರುದ್ಧ ಆಗ್ಬಿಡುತ್ತೆ. ದೋಷ ಇಲ್ಲದೆ ಏನದು ಅಂತ ಅಂದರೆ, ನಾವು ಹೇಳ್ತಿರೋ ಮಾತಿದೆಯಲ್ಲ, ಅದು ಪದದ ಅರ್ಥ, ಅದು ದೋಷ. ಪದದ ಅರ್ಥದಲ್ಲಿ ದೋಷ ಇದೆ. ಜನನ ದೋಷ ಅಂತ ಹೇಳುವುದೇ ಒಂದು ದೊಡ್ಡ ದೋಷ ಅಂತ ನಾವು ತಿಳ್ಕೊಬೇಕು. ಅದನ್ನು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದರೆ ಅದರ ಅರ್ಥನೇ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಆಶ್ಚರ್ಯ ಅಲ್ಲ? ಜನನ ದೋಷ ಹೇಳಂಗಿಲ್ಲ ಅಂದರೆ ಅದರ ಅರ್ಥನೇ ಇನ್ನೂ ನಮ್ಗೆ ಅರ್ಥ ಆಗಿಲ್ವಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ನೀವು ಯಾವುದೇ ವಿಚಾರ ಹೇಳಬೇಕಾದ್ರೆ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು, ಹಾಗೆ ಹೇಳಬೇಕು. ಹಾಗಿದ್ದ ಮೇಲೆ ಏನು ಹೇಳಬೇಕಿತ್ತು, ಏನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ನಮ್ಮದು ಒಂದು ದಿನಾಂಕ ಅಂತ ಇರುತ್ತೆ. 2/4/1955 ಒಂದು ದಿನಾಂಕ ಅಂತ ಇರುತ್ತೆ. ಹೌದು. ಇದ್ರ ಮುಂದಕ್ಕೆ 7 ಹಾಕೋಬೇಕು. ಎಷ್ಟು ಮುಂದಕ್ಕೆ 7 ಅದ್ರ ಮುಂದಕ್ಕೆ 7 ಹಾಕೋಬೇಕು. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೊದಲು 7 ಏನಕ್ಕೆ ಹಾಕೋಬೇಕು ಅಂದರೆ, ಅಷ್ಟೊಂದು ಜನ್ಮಗಳು ಎತ್ತಿ ಇಲ್ಲಿ ಬಂದಿದ್ದೀವಿ. ಅಂದರೆ ಅಷ್ಟೊಂದು ಸಾವಿರ ಲಕ್ಷ ಕೋಟಿ ಜನ್ಮಗಳಾಗೋಗಿರುತ್ತೆ. ಅಷ್ಟೆಲ್ಲ ಆಗಿ ಇವಾಗ ಬಂದಿದ್ದೀವಿ ಅಂದರೆ ಇಲ್ಲೂವರೆಗೂ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಹಾಗಿದ್ದ ಮೇಲೆ ಅದಕ್ಕೆ ಉತ್ತರ ಇವತ್ತು ಸಿಗುತ್ತಾ? ಸಾಧ್ಯವಾದಷ್ಟು ಮಟ್ಟಕ್ಕೂ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಿಕ್ಕೇ ಇಲ್ಲ ಅಂತ ಹೇಗೆ ಹೇಳ್ತೀರಾ ಗುರುಗಳೇ? ಆಗಿಲ್ಲ. ಅದೇ ಹೇಗಾಗಿಲ್ಲ ಅನ್ನೋದೇ ಪ್ರಶ್ನೆ. ಅದನ್ನ ಹೇಳೋಣ ಇವತ್ತು. ಇಲ್ಲಿವರೆಗೂ ಅದು ಆಗಿಲ್ಲ. ಆದರೆ ಈ ವಿಷಯ ಕೇಳೋಕ್ಕೆ ತುಂಬ ಕಷ್ಟ ಅನ್ಸುತ್ತೆ. ಯಾಕೆಂದರೆ ಹಾಗಾದರೆ ಯಾರಿಗೂ ಗೊತ್ತಿಲ್ವಾ? ಹೌದು, ಆ ಪ್ರಶ್ನೆ ಬಂದೇ ಬರುತ್ತೆ ಗುರುಗಳೇ. ಎಲ್ರಿಗೂ ಗೊತ್ತಿರಬಹುದು. ರುಚಿ ಗೊತ್ತಿಲ್ಲದೆ ಎಲ್ಲರೂ ಕಾಫಿ ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆ ಅಂತ ಹೇಳಬಹುದು. ಆದ್ರೆ ರುಚಿ ಮಹತ್ವ ಗೊತ್ತಿರಬೇಕಲ್ಲ, ಮೂಲಾರ್ಥ ಗೊತ್ತಿರಬೇಕು. ಖಂಡಿತ ಹೌದು ಅಲ್ವಾ? ನಾವು ಮೂಲಾರ್ಥಕ್ಕೆಲ್ಲ ಹೋಗಲ್ಲ. ಯಾರೋ ಒಬ್ರು ಹೇಳಿದ್ರು ನಾವು ಅದನ್ನ ಹೇಳ್ತೀವಿ ಅಷ್ಟೇ. ಅವ್ರು ಚೆನ್ನಾಗಿದೆ ಅಂದ್ರು ನಾನು ಚೆನ್ನಾಗಿದೆ ಅಂತ ಹೇಳ್ತೀವಿ. ಖಂಡಿತ ಗುರುಗಳೇ. ಇಷ್ಟು ಉದಾಹರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ನಮಗೊಂದು ಪ್ರಶ್ನೆ ಬರುತ್ತೆ. ಏನು ಅಂತಕ್ಕಂಥದ್ದು, ನಾನು ನನ್ನ ದೇಹ, ನಾನು ನನ್ನ ದೇಹ, ನೀನು ಯಾರು, ನಾನು ನನ್ನ ದೇಹ, ಎಲ್ಲರೂ ಹೇಳ್ತೀವಿ. ಹೌದು. ಇದರ ಅರ್ಥ ತಿಳ್ಕೊಬೇಕಾಗತ್ತೆ ನಾವು. ನಾನು ನನ್ನ ದೇಹ, ನನ್ನ ದೇಹ, ಈ ವಿಚಾರಕ್ಕೆ ನೀನಲ್ಲ, ನಿನ್ನ ದೇಹ ಅಲ್ಲ. ಈಗ ನಾನು ಹೇಳುತ್ತಿರುವುದು, ನಾನು ಅಂದರೆ ನನ್ನ ವೈಯಕ್ತಿಕ ಅಲ್ಲ, ನೀನಲ್ಲ, ನಿನ್ನ ದೇಹವಲ್ಲ. ಈ ಸತ್ಯ ತಿಳ್ಕೊಂಡಾಗ ಜನನ ದೋಷ ಗೊತ್ತಾಗತ್ತೆ. ನೀನಲ್ಲ, ದೇಹ ನಿನ್ನದಲ್ಲ. ಎಷ್ಟು ವಿಚಿತ್ರ ಇದೆಯಲ್ಲ? ನಿಜಕ್ಕೂ ವಿಚಿತ್ರ ಇದೆ ಗುರುಗಳೇ, ಅಲ್ವಾ? ಹೌದು. ಅದಕ್ಕೆ ಒಂದು ಮೂಲಾರ್ಥವನ್ನು ಮೊದಲು ಹೇಳಬೇಕಾಗತ್ತೆ. ಉದಾಹರಣೆ, ಕುಟುಂಬದಲ್ಲಿ ಒಂದು ಸಾವಾಗತ್ತೆ. ಕುಟುಂಬದಲ್ಲಿ ಒಂದು ಸಾವಾಗತ್ತೆ. ಎಲ್ಲಿ ಹೋದ್ರು ಅವರು? ಎಲ್ಲಿಗೆ ಹೋಗ್ತಾರೆ? ಪ್ರಶ್ನೆಗೆ ಉತ್ತರ ಇದೆಯಾ? ಕುಟುಂಬದಲ್ಲಿ ಹೋದ ವ್ಯಕ್ತಿ, ಗತಿಸಿದ ವ್ಯಕ್ತಿ ಎಲ್ಲಿಗೆ ಹೋದ್ರು, ಎಲ್ಲಿ ಹೋಗಿದ್ದಾರೆ? ಈಗ ಆಡೋ ಭಾಷೆಯಲ್ಲಿ ಹೇಳೋದಾದ್ರೆ ಅವರು ಇಲ್ಲ ಒಂದು ನರಕಕ್ಕೆ ಹೋಗಿರ್ತಾರೆ, ಇಲ್ಲ ಒಂದು ಸ್ವರ್ಗಕ್ಕೆ. ಯಾರು ನೋಡಿರೋರು? ಯಾರು ನೋಡಿರೋರು? ಇಲ್ಲ. ಲೆಟರ್ ಹಾಕವ್ರ? ಅವ್ರೇನು ಲೆಟರ್ ಹಾಕಿಲ್ಲ ತಾನೆ? ಇಲ್ಲ. ಈಗ ಎಲ್ಲೋದ್ರು ಅಂತ ನಿಮಗೂ ಗೊತ್ತಿಲ್ಲ, ಖಂಡಿತ ಎಲ್ಲಿದ್ದೀನಿ ಅಂತ ಅವ್ರಿಗೂ ಗೊತ್ತಿಲ್ಲ, ನಮ್ಗೆ ಹೇಳಿಲ್ಲ. ಹೌದು. ಈ ಸತ್ಯವನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಅವ್ರು ಎಲ್ಲೂ ಹೋಗಿಲ್ಲ ರೀ, ಮನೆ ಒಳಗಡೆ ಇದ್ದಾರೆ. ಮನೆ ಒಳಗಡೆ ಇದ್ದಾರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಮಾತ್ರ ಹೇಳ್ತಾ ಇರೋದು ನಾನು. ಅವ್ರು ಎಲ್ಲೂ ಹೋಗಿಲ್ಲಮ್ಮ, ಮನೆ ಒಳಗಡೆ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈಗೇನು ಅನ್ಸುತ್ತೆ? ನಿಜಕ್ಕೂ ಆಶ್ಚರ್ಯ ಗುರುಗಳೇ.
ಅಂದ್ರೆ ಈಗ ಒಬ್ಬ ವ್ಯಕ್ತಿ ಸತ್ತ ನಂತರ ಅವರಿಗೆ ಶ್ರಾದ್ದ ಕೈಂಕರ್ಯಗಳನ್ನ ಮಾಡುವಂತ ಅದು ಮಾಡಿಯಪ್ಪ ಸಿಗ್ಲಿ ಹೋಗ್ತಾರ ಅವರು ಅಂತ. ಅಲ್ಲಲ್ಲ, ಅದು ಮಾಡಿ ಹೋಗ್ತಾರೆ ಅಂತ ನಿಮ್ ಭಾವನೆ. ಅದೇನೆ ಹೋಗ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಈಗ ಮನೇಲೇ ಇದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಗುರುಗಳೇ. ನಂಬೋದಾ, ಹೌದಾ, ಇದೆಯಾ ಅನ್ನೋ ತೋರ್ಸೋಣ ಈಗ. ಹಾ ಗುರುಗಳೇ, ಅದು ಸಾಕ್ಷಿ ಸಮೇತ ಮುಂದೆ ಇಡೋಣ. Okay. ಸುಮ್ನೆ ಏನೋ ಕತೆ ಹೇಳೋದು ಬೇಡ ಅಲ್ವಾ? ಖಂಡಿತ ಗುರು. ಅವ್ರೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಒಟ್ಟಿಗೆ ಇದ್ದಾರೆ. ಆಶ್ಚರ್ಯ ಅಲ್ಲ? ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಯಾಕೆ ಈ ಮಾತು ಇಲ್ಲಿ ಬರುತ್ತೆ, ಈ ಪದ ಇಲ್ಲಿ ಬರುತ್ತೆ ಅಂದರೆ, ಸತ್ತವರು ವೈಕುಂಠಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ, ನೀನು ಹೇಳ್ದಂಗೆ ಕತೆ ಹೇಳ್ಕೊಂಡೆ ಕಾಲ ಕಳೆದೋ ನಾವು. ಯಾವುದು ಪುರಾವೆಗಳಿಲ್ಲ. ಹೌದು. ಇಲ್ಲಿ ವಿಷಯ ಏನು ಅಂದರೆ, ಅದು ಹೆಂಗೆ ನೀವು ನಮ್ಮಲ್ಲೇ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ಗುರುಗಳೇ ಅಂತ ಎಷ್ಟೋ ಜನಕ್ಕೆ ಇವಾಗ ಕಂಡ ಮಂಡಲದಷ್ಟು ಕೋಪ ಬಂದಿರ್ಬೋದು. ಖಂಡಿತ ಗುರುಗಳೇ, ನಾನು ಅದನ್ನೇ ಹೋಲ್ಸೇಲ್ ಆಗಿ ಎಲ್ಲ ಕೇಳ್ಬಿಟ್ನಲ್ಲ ಗುರುಗಳೇ, ಹೇಗಿರ್ತಾರೆ, ಯಾವ ರೀತಿ ಇರ್ತಾರೆ ಅಲ್ವಾ? ಈಗ ಅವರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಇನ್ನೊಂದು ಮುಂದುವರೆದ ಭಾಗ ಹೇಳ್ತೀನಿ. ಹಾ ಗುರುಗಳೇ. ನಮ್ಮ ದೇಹದ ದೋಷ ಯಾವುದು, ನಮ್ಮ ದೇಹದ ದೋಷ ಯಾವುದು ಅಂತ ನಾವು ತಿಳ್ಕೋಬೇಕು. ಯಾವ್ದಿರ್ಬೋದು ನಮ್ಮ ದೇಹದ ದೋಷ? ಜಡತ್ವ ಇರ್ಬೋದಾ ಗುರುಗಳೇ? ಇಲ್ಲಿ ಒಂದು ಹಸಿವು ನಮ್ಗೆ ಗೊತ್ತಾಗತ್ತಲ್ಲ. ಹಾ ಗುರುಗಳೇ. ದೇಹಕ್ಕೆ ಗೊತ್ತಾಗತ್ತೆ. ಹೌದು. ಹಸಿವು ದೇಹದ ಭಾಗ. ಇನ್ನೊಂದು ಮುಪ್ಪು ದೇಹದ ಭಾಗ. ಹೌದು. ಶೋಕ, ದುಃಖ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೆ. ಹಾ ಗುರುಗಳೇ. ಸತ್ಯ ತಾನೆ? ಹೌದು. ನಿಜ ತಾನೆ? ಹೌದು. ಒಪ್ಕೋಬೋತ್ತಾನೆ? ಇದಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ. ಹಾ ಗುರುಗಳೇ. ಆತ್ಮ ಏನು ಹೇಳ್ತೀವಿ ನಾವು? ಪರಮಾತ್ಮ. ಪರಮಾತ್ಮ ಅಂತ ಹೇಳ್ತೀವಿ. ಅಂದ ಮೇಲೆ ಆತ್ಮಕ್ಕೂ ನಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಸಂಬಂಧ ಇಲ್ಲ ಅಂದ ಮೇಲೆ ದೇಹದ ದೋಷವನ್ನು ತೆಗಿಲಿಕ್ಕಾಗಿದೆಯಾ ನಮ್ಮಲ್ಲಿ? ಸಾಧ್ಯನೇ ಇಲ್ಲ ಗುರುಗಳೇ. ಮತ್ತೆ ಆಗಿದ್ಮೇಲೆ ಹೆಂಗೆ ಹೇಳ್ತೀರಾ ನೀವು? ಹುಟ್ಟಿದ ದೋಷ ಇದೆ, ಹೇಗೆ ಹೇಳ್ತೀರಾ? ಏನು ಆಧಾರ ಇದೆ? ಈಗ ನಾನು ಹೇಳಿದ ಅರ್ಥ ಆಯ್ತಲ್ಲ? ಈಗ ಏನೇ ಒಂದು ಮಾತನ್ನು ಹೇಳಬೇಕಾದ್ರೆ ಅದರ ಅರ್ಥ ಪೂರ್ತಿ ತಿಳಿದು ಹೇಳಿ. ಹೌದು. ಇಲ್ಲ ಅದಕ್ಕೊಂದು ಪುರಾವೆ ಕೊಡಿ.